ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಡುವಂತಹ ಗರಿಗರಿಯಾದ ಶಂಕರಪೊಳೆಯನ್ನ ಈಗ ಸುಲಭವಾಗಿ ತಯಾರಿಸಬಹುದು. ಪ್ಲೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಬೌಲ್ಗೆ 2 ಕಪ್ ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನ್ ಗೋಧಿ ರವೆ, 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಓಮನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನ್ ಬಿಸಿ ಎಣ್ಣೆನ ಸೇರಿಸಿ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಿ. ಎಣ್ಣೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಕೈಯಿಂದ ರಬ್ ಮಾಡ್ತಾ ಮಿಕ್ಸ್ ಮಾಡಿಕೊಳ್ಬೇಕು. ಅರ್ಧ ಕಪ್ ಹಾಲಿಗೆ 1/4 ಕಪ್ ಸಕ್ಕರೆನ ಸೇರಿಸಿ ಸಕ್ಕರೆ ಕರಗೋವರೆಗೂ ಇದನ್ನ ಚೆನ್ನಾಗಿ ಸ್ಟರ್ ಮಾಡಿ. ಈಗ ಹಾಲಿನ ಮಿಕ್ಸ್ಚರ್ನ ಹಿಟ್ಟಿಗೆ ಸೇರಿಸಿ ಗಟ್ಟಿಯಾದ ಡೋನ ಕಲಸಿಕೊಳ್ಳಬೇಕು. ಅವಶ್ಯಕತೆ ಇದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಗಟ್ಟಿಯಾದಂತಹ ಡೋನ ಕಲಸಿಕೊಳ್ಳಬೇಕು. ರವೆನ ಆಡ್ ಮಾಡಿರೋದ್ರಿಂದ ಡೋನ ಅಟ್ಲೀಸ್ಟ್ 1 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. 1 ಗಂಟೆ ನಂತರ ಹಿಟ್ಟನ್ನ ಇನ್ನೊಮ್ಮೆ ಸುಮಾರು 5 ನಿಮಿಷ ಅಂದರೆ ಹಿಟ್ಟಿಗೆ ಸ್ವಲ್ಪ ಸಾಫ್ಟ್ನೆಸ್ ಬರುವವರೆಗೂ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ನಾದಿ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಬಾಲ್ನ ಸೈಜ್ನ ಮುದ್ದೆನ ತೆಗೆದುಕೊಂಡು ಸಾಧ್ಯವಾದಷ್ಟು ತೆಳ್ಳಗಿನ ಚಪಾತಿನ ಲಟ್ಟಿಸ್ಕೊಳ್ಬೇಕು. ಶಂಕರಪೊಳೆಯ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದನ್ನ ಲಟ್ಟಿಸುವಾಗ ಎಣ್ಣೆ ಇಲ್ಲ ಹಿಟ್ಟನ್ನ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಚಪಾತಿನ ಲಟ್ಟಿಸಿ ಆದ್ಮೇಲೆ ಇದನ್ನ ನಿಮ್ಮಿಷ್ಟದ ಸೈಜ್ನ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಬೇಕು. ನಂತರ ಇದನ್ನ ಕಾದ ಎಣ್ಣೆಗೆ ಆಡ್ ಮಾಡಿ ಶಂಕರಪೊಳೆ ಕ್ರಿಸ್ಪಿ ಆಗುವವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಕಾಯಿಸ್ಕೊಳ್ಬೇಕು. ಶಂಕರಪೊಳೆ ಕ್ರಿಸ್ಪಿಯಾಗಿ ಗೋಲ್ಡನ್ ಬಣ್ಣಕ್ಕೆ ತಿರುಗಿದೆ. ಈಗ ಇದನ್ನ ಕಿಚನ್ ಪೇಪರ್ ಮೇಲೆ ಹಾಕಿ ಎಕ್ಸೆಸ್ ಆಯಿಲ್ ಅಬ್ಸಾರ್ಬ್ ಆಗಲಿಕ್ಕೆ ಬಿಡಬೇಕು. ಗರಿಗರಿಯಾದ ಶಂಕರಪೊಳೆ ಈಗ ರೆಡಿಯಾಗಿದೆ.